ಶುರುವಾಗ್ತೈತೆ. ಡಿಪ್ರೆಷನ್ಗೆ ಸಿಲುಕಿ 17 ವರ್ಷದ ಯುವತಿ ಆತ್ಮಹತ್ಯೆ. ಎಕ್ಸಾಮ್ ನಲ್ಲಿ ಫೇಲ್ ಆದ ಕಾರಣ 16ರ ಯುವಕ ನೇಣಿಗೆ ಶರಣು. ಧರ್ಮ ಚಿತ್ರಗುಪ್ತರೆ ಪ್ರಭು ಶುರು ಮಾಡಿ. ಮಹೇಶ 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 ಮಹೇಶ. ಇವನ ಹೆಸರು ಮಹೇಶ. ಇವನ ವಯಸ್ಸು 18. ಇವನ್ ಏನೇ ಸಾಧನೆ ಮಾಡಿದ್ರು ಇವ್ರ ಮನೆಯಲ್ಲಿ ಇವ್ರ ಅಪ್ಪ ಅಮ್ಮ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಮಾಡಿ ಇವ್ರ ಚೂರು ಪ್ರೀತಿ ತೋರಿಸದೆ ಇವನ್ನ ಕುಗ್ಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಶಿಷ್ಯ ನೇಣು ಹಾಕೊಂಡು ಫ್ರೆಶ್ ಆಗಿ ಬಂದ್ಬಿಟ್ಟಿದ್ದಾನೆ ಪ್ರಭು. 18 ಓಟ್ ಹಾಕಿದ್ಯಾ? ಇಲ್ಲ ಯಮ ಅಂಕಲ್. ಇರ್ಲಿ ಬಿಡು, ಓಟ್ ಹಾಕಿದ್ರು ಭೂಲೋಕದಲ್ಲಿ ಈ ಸತ್ತ ಪ್ರಜೆಗಳ ತರನೇ ಇರ್ಬೇಕಿತ್ತು. ಚಿತ್ರಗುಪ್ತರೆ ಪ್ರಭು ನೆಕ್ಸ್ಟ್. ರಾಹುಲ್ 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 ರಾಹುಲ್. ಇವನ ಹೆಸರು ರಾಹುಲ್. ಆಹಾ. ಇವನ ವಯಸ್ಸು ಇನ್ನು 16. ಚಿತ್ರಗುಪ್ತರೆ 16. ಪ್ರಭು ಚಿತ್ರಗುಪ್ತರೆ ರೀಸೆಂಟ್ ಆಗಿ ಬಂದಿರೋ ಡೆತ್ ಲಿಸ್ಟ್ ಅಲ್ಲಿ 20 ಒಳಗಡೆ ಇರೋ ಯುವಕರು ಎಷ್ಟು ಜನ ಇದ್ದಾರೆ ಹೇಳಿ? ಅಯ್ಯೋ ತುಂಬಾ ಜನ ಇದ್ದಾರೆ ಪ್ರಭು. 2023ನೇ ವರದಿ ಪ್ರಕಾರ 13,900 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿತ್ರಗುಪ್ತರೆ ಇವರೆಲ್ಲ ಹೇಗ್ ಸತ್ರು? ಕೈ ಕುಯ್ಕೊಂಡು ವಿಷ ಕುಡ್ದು ವಿಷ ಹಾಕೊಂಡು ಧುಮುಕಿ ಅವ್ರವ್ರೆ ನಾನಾ ತರ ಹಿಂಸೆ ಕೊಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಸಾಕು ಸಾಕು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ವಾಟ್ ಯು ಯಂಗ್ಸ್ಟರ್ಸ್ ಆರ್ ಡೂಯಿಂಗ್? ಏನ್ರಿ ಇದು ಯೂತು? ಏನ್ ಯೂತು ಅಲ್ಲ. ನಿಮ್ಮ ಆಯಸ್ಸು 80, 90 ಅಂತ ಕೊಟ್ಟಿದ್ರೆ ನೀವು 17, 18ಕ್ಕೆ ಸಾಯ್ತಾ ಇದ್ದೀರಾ. ಆರ್ ಯು ಪೀಪಲ್ ಹ್ಯಾಪಿ ನೌ? ಯು ಪೀಪಲ್ ಹ್ಯಾಪಿ ನೌ? ನಿಮ್ಗೆ ಕೈ ಕುಯ್ಕೊಳ್ಳೋದು, ಬಿಲ್ಡಿಂಗ್ ಇಂದ ಹಾರೋದು, ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಬೇಕಾ ನಿಮ್ಗೆ? ಹೇಳ್ರಿ ಏನ್ರಿ ನಿಮ್ ಪ್ರಾಬ್ಲಮ್? ಹೇಳ್ರೋ ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್. ಪ್ರಾಬ್ಲಮ್ ನಮಗೆ ಪ್ರಾಬ್ಲಮ್. ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್. ಪ್ರಾಬ್ಲಮ್ ನಮಗೆ ಪ್ರಾಬ್ಲಮ್. ಕುಂದ್ರು ನಿಂದ್ರು ಎಲ್ಲೇ ಹೋದ್ರು ಪ್ರಾಬ್ಲಮ್. ಕುಂದ್ರು ನಿಂದ್ರು ಎಲ್ಲೇ ಹೋದ್ರು ಪ್ರಾಬ್ಲಮ್. ಬರೀ ಪ್ರಾಬ್ಲಮ್. ದಿಕ್ಕು ತೋಚದೆ ಹಾದಿ ತಪ್ಪಿದೆ. ದಿಕ್ಕು ತೋಚದೆ ಹಾದಿ ತಪ್ಪಿದೆ. ಪ್ರೀತಿ ಎಲ್ಲ ಮುಗಿದು ಹೋಗಿದೆ. ಮನಸ್ಸು ಬಿಚ್ಚಿ ಇಲ್ಲೇ ಕೂತಿದೆ. ನಮ್ಮನ್ನು ನಾವೇ ಇಲ್ಲೆಲ್ಲೋ ಹುಡುಕೋ ಆಗಿದೆ. ಸೊ ಪ್ರಾಬ್ಲಮ್. ಮಹೇಶನ ಹತ್ಯೆ, ಮಹೇಶನ ಹತ್ಯೆ, ಮಹೇಶನ ಹತ್ಯೆ. ಅಪ್ಪ ಅಪ್ಪ ನಿನ್ನೆ ನಡೆದ ಸ್ಕೂಲ್ ರನ್ನಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದೆ ನೋಡಿ ಕಪ್ಪು. ಯಾವ್ದು ನಿಂದು ರನ್ನಿಂಗ್ ರೇಸ್ ಸ್ಟ್ಯಾಂಡಿಂಗ್ ರೇಸ್ ಅನ್ಕೊಂಡು? ಅಲ್ಲ ಕಣ, ಎಷ್ಟು ನಿನ್ ಮಾರ್ಕ್ಸ್ ಲಾಸ್ಟ್ ಟೆಸ್ಟ್ ಅಲ್ಲಿ? ಫೇಲ್ಯೂರ್ ಕಣ, ಇವರ ಫೇಲ್ಯೂರ್. ಆ ಪಕ್ಕದ ಮನೆ ರಾಜ ನೋಡು, ಕ್ಲಾಸ್ಗೆ ಟಾಪರ್ ಕಣೋ. ಅವನ ತರ ಓದಂತ ಏನು ನಿಂಗೆ ಆಗಿರೋದು? ಅಪ್ಪ ಅವ್ನು ಚೆನ್ನಾಗಿ ಓದ್ತಾನೆ, ನಾನು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತೀನಿ. ಸಾಕು, ಸ್ವಲ್ಪ ಸ್ಪೇಸ್ ಕೊಟ್ರೆ ಸಾಕು. ನನ್ನ ಬ್ರೈನ್ ವಾಶ್ ಮಾಡಕ್ ನೋಡ್ತಾನೆ.
ಏ ಮಹೇಶ ಒಂದ್ ತಿಳ್ಕೊ, ಅಕಾಡೆಮಿಕ್ಸ್ ಅಲ್ಲಿ ಫೇಲ್ಯೂರ್ ಆದ್ರೆ ಲೈಫ್ ಅಲ್ಲಿ ಫೇಲ್ಯೂರ್ ಆದಂಗೆ. ಫೇಲ್ಯೂರ್ ನಳಿನಿ, ಎಲ್ಲೇ ಇದೀಯಾ? ಏನೇ ಮಾಡ್ತಿದ್ಯಾ? ನಿನ್ ಮಗ ಏನ್ ಮಾಡಿದಾನೆ ಗೊತ್ತೇನ ನಿನ್ಗೆ? ಏನು? ಸ್ಕೂಲಿಂದ ಫೋನ್ ಬಂದಿತ್ತು ಕಣೆ, ನಿನ್ ಮಗ ಕ್ಲಾಸ್ ಹೋಗಿಲ್ವಂತೆ. ಅಲ್ಲ ಕಣೆ, ಅವ್ನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ನಿಂತ ನೋಡ್ಕೊಳಕ್ಕಾಗತ್ತೀವಾ? ನೀವ್ ಹೇಗ್ ಕೆಲ್ಸಕ್ಕೆ ಹೋಗ್ತೀರೋ ನಾನು ಹಾಗೆ ಕೆಲ್ಸಕ್ಕೆ ಹೋಗ್ತೀನಿ. ಅವ್ನ ನೋಡ್ಕೊಳ್ಳೋದು ನನ್ಗೆ ಒಬ್ಳಿದೆ ಜವಾಬ್ದಾರಿ. ನೀವು ನೋಡ್ಕೊಳ್ಬೋದು ತಾನೆ. ಅವ್ನ್ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಯಾವಾಗ ಬರ್ತಾನೆ ಅಂತ ನೋಡ್ಕೊಂಡು ಕೂರಕ್ ಆಗಲ್ಲ ನನ್ಗೆ. ಅದ್ ನನ್ ಕೆಲ್ಸನೂ ಅಲ್ಲ. ಈಗ ಇಡಿಯಟ್ ಎಲ್ಲೇ ಇದ್ದಾನೆ? ಎಲ್ಲೇ ಇದ್ದಾನೆ? ಮಹೇಶ, ಮಹೇಶ ಅಪ್ಪ ಕರೆದ್ರ? ಲೇ ಸ್ಕೂಲ್ ಹೋಗಿದೆ, ಎಲ್ಲ ಹಾಳಾಗೋಗಿದೆ. ನಿನ್ಗೋಸ್ಕರ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಸ್ಕೂಲಿಗೆ ಸೇರ್ತಿದ್ದೀನಿ ಕಣೋ. ನಿಮ್ಮ ಅಪ್ಪನ ಸ್ಟ್ರಗಲ್ ಯಾಕೋ ನಿನ್ಗೆ ಅರ್ಥ ಆಗೋದಿಲ್ಲ? ಏ ಮಹೇಶ, ಎಲ್ಲ ಹೋಗಿದ್ದೆ? ಇಂಥವ್ರೆಲ್ಲ ಯಾಕೆ ನಮ್ ಹೊಟ್ಟೆ ಹುಟ್ಟಿರೋ? ನಿನಗ್ ಏನ್ ಬೇಕೋ ಅದು ನೀನ್ ಕೇಳಕ್ಕಿಂತ ಮುಂಚೆನೆ ಎಲ್ಲ ಕೊಡ್ತೀವಲ್ಲೋ, ಮತ್ ಯಾಕೋ ಹಿಂಗ್ ಮಾಡ್ತ್ಯಾ? ಮಹೇಶ್, ರಾಜು ಪಾಪ ತಿಂಡಿ ಮಾಡ್ದಪ್ಪ. ಅಂಕಲ್ ಆಯ್ತು, ಸ್ವಲ್ಪ ತಿನ್ನು. ಪರವಾಗಿಲ್ಲ ಅಂಕಲ್, ಆಗಿದೆ. ನಿನ್ ಮಾರ್ಕ್ಸ್ ಎಷ್ಟಪ್ಪ? ಲಾಸ್ಟ್ ಎಷ್ಟಿದೆ? ಅಂಕಲ್ 99.5. 99.1. ಕ್ಲಾಸ್ಗೆ ಟಾಪರ್ ಅಂಕಲ್. ಕ್ಲಾಸ್ಗೆ ಟಾಪರು. ನಳಿನಿ ಅವ್ನ ಸ್ವಲ್ಪ ಕೆಲ್ಸಕ್ಕೆ ಕಡೆ ಮಗು ಸಿಹಿ ಮಾಡ್ಕೊಳ್ಳಿ. ರಾಜು ನಮ್ಮ ಮಹೇಶನ್ನ ಯಾವಾಗ ನಿನ್ ಪಕ್ಕನೆ ಕೊಡ್ಸ್ಕಪ್ಪ. ಹಾ ಅಂಕಲ್. ಲೇ ದಡ್ಡ, ಅವ್ನು ತೆಗ್ದಿರೋ ಮಾರ್ಕ್ಸ್ ಅಲ್ಲಿ ಅರ್ಧನೂ ತೆಗ್ದಿಲ್ವಲ್ಲೋ. ಅವನ್ ತರ ಓದೋದ್ ಕಲಿಯೋ. ಅವ್ನು ನೋಡ್ ಕಲಿಯೋ. Yeah, I know, man. Today is the deadline, I know, man. ಅಪ್ಪ ಏನು? ಅಪ್ಪ ನನ್ನ ಪ್ರೋಗ್ರೆಸ್ ಕಾರ್ಡ್ ನೋಡಿಯಪ್ಪ, ಈ ಸತಿ 80% ತೆಗ್ದೀನಿ. ರಾಜ್ಯದೆಷ್ಟು? 97. ಯುವರ್ ಟಾರ್ಗೆಟ್ ಇಸ್ 98. ಓಕೆ, ಓದು. ಮಹೇಶ, ತಿಂಡಿ ಮಾಡಿದ್ದೀನಿ. ತಿನ್ಕೊಂಡು ಡಬ್ಬಿಗೆ ಹಾಕೊಂಡು ಸ್ಕೂಲಿಗೆ ಹೋಗು. ನನಗೆ ಲೇಟ್ ಆಗ್ತಿದೆ. ತಂದೆ ತಾಯಿ ಮಕ್ಕಳು ಮನ್ಸು ಯಾವಾಗ ಅರ್ಥ ಮಾಡ್ಕೊತಾರ ಏನೋ. ನಿನ್ನೆ ನಾನು ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದೆ. ಅವರು ಸ್ಕೂಲ್ಗೆ ಹೋಗಿ ಬಂಕ್ ಹೊಡೆದಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ನನ್ನ ಬಗ್ಗೆ ಸ್ವಲ್ಪನೂ ಸಮಯ ಕೊಡ್ತಿಲ್ಲ ಅವರು. ಇಂಥವ್ರ ಜೊತೆ ನಾನು ಬಾಳ್ತಾ ಇದ್ದೀನಿ. ಲೇ ಮಹೇಶ, ಈ ಸಲನು ಆ ರಾಜ್ಯನ ಫಸ್ಟ್ ರ್ಯಾಂಕ್ ಬಂದಲ್ಲೋ. ಅಮ್ಮ, ಇವತ್ತು ನೀನೇ ನಂಗೆ ಊಟ ಮಾಡ್ಸಮ್ಮ. ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ನೀನು ತಿನ್ಕೋ. ಮಚ್ಚ, ಯಾಕೋ ನಂಗೆ ತುಂಬ ಬೇಜಾರಾಗ್ತಿದೆ ಕಣೋ. ಮಚ್ಚ ಒಂದು ಡೋ ಕೊಡಿ, ಎಲ್ಲ ಸರಿ ಆಗುತ್ತೆ. ಟೀಚರ್, ನಂಗೆ ಯಾಕೋ ತುಂಬ ನೋವಾಗ್ತಿದೆ. ಮಹೇಶ, ಯಾಕೋ ಅಷ್ಟು ತಲೆ ಕಟ್ಸ್ಕೊಂಡಿದೀಯಾ? ಎಕ್ಸಾಮ್ ಪ್ರಿಪೇರ್ ಆಗಿದೆ ತಾನೆ? ಚೆನ್ನಾಗಿ ಎಕ್ಸಾಮ್ ಬರೀ. ಅಂಕಲ್ ಯಾರಿಗೆ ಯಾರು ಬರೋದಿಲ್ಲ, ನಮ್ಗೆ ನಾವೇ ಇರ್ಬೇಕಲ್ಲ. ಯಾರಿಗೆ ಯಾರು ಬರೋದಿಲ್ಲ, ನಮ್ಗೆ ನಾವೇ ಇರ್ಬೇಕಲ್ಲ. ಮಾತ್ ಎತ್ತಿದ್ರೆ ಅಪ್ಪ ಅಮ್ಮನ ಕಷ್ಟ ನಿಮಗೆ ಯಾಕೆ ಅರ್ಥ ಆಗಲ್ಲ? ಅಂತೀರಲ್ಲ. ಪ್ರಭು, ಈ ಪ್ರಕರಣವನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೆ? ಚಿತ್ರ ಹೋಗ್ತಾರೆ. ಇದ್ರಲ್ಲೂ ಖಂಡಿತವಾಗ್ಲೂ ತಪ್ಪು ತಂದೆ ತಾಯಿದು. ಹೌದಾ? ಹಾ, ಮಕ್ಕಳು ಏನ್ ಇಷ್ಟಪಡ್ತಾರೋ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸರಿ ತಪ್ಪು ಹೇಳ್ಕೊಡ್ತಾ ಅವ್ರ ಜೊತೆ ಬೆನ್ನೆಲುವಾಗಿ ನಿಂತ್ಕೊಬೇಕು. ಅದೇ ಅಲ್ವಾ ಮಕ್ಳಿಗೂ ಖುಷಿ. ಹೌದು ಪ್ರಭು. ಅಷ್ಟೇ ಅಲ್ಲ ಚಿತ್ರಗುಪ್ತಾರೆ, ಆ ಹುಡುಗ ಅವ್ನ ಮನ್ಸಲ್ಲಿರೋದ್ನ ಹೇಳ್ಕೊಳಕ್ ಬಂದಾಗ ಯಾರನ್ನ ಒಬ್ರು ಅವ್ನ ಫ್ರೆಂಡ್ಸ್ ಇಲ್ಲ ಅವ್ನ ತಂದೆ ತಾಯಿ ಇಲ್ಲ ಸಮಾಜದಾಗ ಯಾರನ್ನ ಒಬ್ರು ಅವ್ನ ಹೇಳೋದನ್ನ ಕೇಳಿದ್ರೆ ಆ ಹುಡುಗನ್ಗೆ ಈ ಗತಿ ಬರ್ತಾ ಇರ್ಲಿಲ್ಲ. ಖಂಡಿತ ಪ್ರಭು. ಚಿತ್ರಗುಪ್ತಾರೆ, ಹೇಳಿ ಪ್ರಭು. ನನ್ಗನ್ಸುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾದ ಮಕ್ಕಳು ನರಕ ನೋಡೋದಕ್ಕೆ ನಮ್ ಲೋಕಕ್ಕೆ ಬರ್ಬೇಕಾಗಿಲ್ಲ. ಇಲ್ಲೇ ಭೂಲೋಕದಲ್ಲೇ ಅವ್ರ ಮನ್ಸು ಒಳಗಡೆ ನರಕ ಅನ್ಭವಿಸ್ತಾ ಇದ್ದಾರೆ. ಹೌದು ಪ್ರಭು. ಇಂಥ ಕಷ್ಟ ಯಾವ ಶತ್ರುಗೂ ಬರ್ಬಾರ್ದು.
ಬನ್ನಿ ಚಿತ್ರಗುಪ್ತರೆ, ನಮ್ಮ ಲೋಕಕ್ಕೆ ಹೋಗೋಣ. ಪ್ರಭು, ನಿಮಗೆ ಇಂಥದೇ ಇನ್ನೊಂದು ಪ್ರಕರಣ ತೋರಿಸ್ತೇನೆ. ಇನ್ನೂ ಒಂದು? ಹೌದು ಪ್ರಭು. ಬನ್ನಿ ನೋಡುವ. ನಿಮ್ಮ ಅಪ್ಪ ಅಮ್ಮನಿಗೆ ಹಾಕೊಡ್ತೀನಿ, ಎಲ್ಲ ವಿಡಿಯೋನ ವಾಟ್ಸಪ್ ಅಲ್ಲಿ ಹಾಕೋ. ನಿನಗೆ ಸ್ವಲ್ಪನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನು? ನಿಮ್ಮಂತವರೆಲ್ಲ ಸ್ಕೂಲಲ್ಲಿ ಇರ್ಬಾರ್ದು ಕಣೋ, ಒಟ್ಟು ರಿಮೈಂಡ್ ರೂಮ್ ಹಾಕ್ಬೇಕು ಕಣೋ. ನೀನು ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಲಾಯಕ್ ಕಣೋ. ನನ್ನ ಮಗ ಏನಾದ್ರು ಮಾಡಿದ್ರೆ ಕತ್ತಿ ಸಾಯಿಸ್ಬಿಡ್ತಾ ಇದ್ದೆ. ಎಲ್ಲ ನಿಮ್ಮಪ್ಪ ಸರ್ ಏನೋ ಬರಕ್ ಹೇಳಿದ್ರಂತೆ. ರೀ, ನಿಮ್ಮ ಮಗ ಏನ್ ಮಾಡಿದಾನೆ ಗೊತ್ತೇನ್ರಿ? ಏನ್ ಮಾಡ್ದ ಸರ್ ಇವನು? ಅವನ್ನೇ ಕೇಳಿ ಹೇಳ್ತಾನೆ. ಹೇಳೋ. ಏನು ಎಕ್ಸಾಮ್ ಅಲ್ಲಿ ಫೇಲ್ ಆದ? ರೀ ಅದಲ್ಲ ರೀ, ಅಲ್ಲ ರೀ, ಪೇರೆಂಟ್ ಆದವರು ಮಕ್ಕಳು ಏನ್ ಮಾಡ್ತಾರೆ, ಯಾರ ಜೊತೆ ಹೋಗ್ತಾರೆ, ಏನೇನ್ ನೋಡ್ತಾರೆ ಅಂತ ಗಮನ ಹರಿಸ್ಬೇಕೇನು? ಏನ್ ಮಾಡ್ದ ಸರ್ ಇವನು? ಏನೋ ಮಾಡಿದೆ ಬಗಳು. ಇನ್ನೇನ್ ಮಾಡ್ತಾನೆ? ಮೊಬೈಲ್ ತಗೊಂಡ್ ಬಂದು ಸ್ಕೂಲಲ್ಲಿ ಅಶ್ಲೀಲವಾದ ವಿಡಿಯೋಗಳು ನೋಡ್ತಾ ಇದ್ದ. ನಮ್ಮ ಸ್ಕೂಲ್ ಮಕ್ಕಳ ಗತಿ ಏನಾಗ್ಬೇಕಿದ್ರಿ ನೋಡಿ. ನೀವು ಈಗ ಟಿ ಸಿ ಕೊಟ್ಟು ಕಳಿಸ್ತೀನಿ, ಕರ್ಕೊಂಡೋಗಿ. ಸರ್ ಆ ಥರ ಮಾಡಬೇಡಿ, ಬೇಕಾದ್ರೆ ಏನಾದ್ರು ಶಿಕ್ಷೆ ಕೊಡಿ, ಅಲ್ಲ, ತೆಗಿಬೇಡಿ ಸರ್. ಈ ವಿಷಯ ಹೊರಗಡೆ ಲೀಕ್ ಆದ್ರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಏನಾಗಬೇಕು? ಕರ್ಕೊಂಡವ್ರು ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ? ಕರ್ಕೊಂಡೋಗ್ರಿ ನಿಮ್ಮ ಮಗನ ಫಸ್ಟ್ ಇಲ್ಲಿಂದ. ಆರಲು ಅಪ್ಪ ಅಪ್ಪ, ಇವತ್ ಸ್ಕೂಲಲ್ಲಿ ನಾನು ಎಲ್ಲರೂ ರೇಗಿಸ್ತಾ ಇದ್ರು ಅಪ್ಪ. ಅದೇನೋ ಅಣ್ಣ ಅಣ್ಣ ಅನ್ಕೊಂಡು ರೇಗಿಸ್ತಾ ಇದ್ರು ಅಪ್ಪ. ಸ್ಕೂಲ್ ವಾಶ್ರೂಮ್ ಅಲ್ಲಿ ಅಣ್ಣನ್ ಡ್ರಾಯಿಂಗ್ ಬಂದು ಅದೇನೋ ಕೆಳಗಡೆ ಹೆಸರೆಲ್ಲ ಬರ್ತಿದ್ರು ಅಪ್ಪ. ನಾನು ಸ್ಕೂಲಿಗೆ ಹೋಗಲ್ಲ ಅಪ್ಪ, ನಂಗೆ ಇಷ್ಟ ಇಲ್ಲ ಅಪ್ಪ. ನೋಡು ಪುಟ್ಟ, ಅವರೆಲ್ಲ ಸುಮ್ಮನೆ ಹಾಗೆ ತಮಾಷೆಗೆ ಅಂತ ಹೇಳ್ತಿರ್ತಾರೆ. ನೀವು ಜಾಣಿ ಅಲ್ವಾ, ನೀವಿವಾಗ ಒಳಗೋಗು. ಇಲ್ಲ ಅಪ್ಪ, ನಾನು ಹೋಗಲ್ಲ ಅಪ್ಪ. ಅದೇನೋ ನೀನು ನೋಡಿದ್ಯಾ, ಅಣ್ಣ ಸ್ಕೂಲಲ್ಲಿ ತುಂಬಾ ಫೇಮಸ್ ಅಂತೆಲ್ಲ ಹೇಳ್ತಾ ಇದ್ರಪ್ಪ. ಅಂತದ್ ಅಣ್ಣ ಏನ್ ಮಾಡ್ದಪ್ಪ? ಪುಟ್ಟ, ಅಣ್ಣ ಏನು ಮಾಡಿಲ್ಲ. ನೋಡು, ನಿಮಗೆ ಸಾಯಂಕಾಲ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ತಂದ್ಕೊಡ್ತೀನಿ. ನೀವು ಇವಾಗ ಒಳಗೋಗು. ನಾನು ಎಲ್ಲೂ ಬರಲ್ಲ, ಏನು ಬೇಡ. ನಾನು ಸ್ಕೂಲ್ಗೂ ಹೋಗಲ್ಲ, ಟ್ಯೂಷನ್ಗೂ ಹೋಗಲ್ಲ. ಅಪ್ಪ ನಮ್ ಬೇಕಂತ ಮಾಡಿಲ್ಲಪ್ಪ, ಅದಕ್ಕೋಸ್ಕರ ನೋಡ್ತಾರಪ್ಪ ನನ್ನ. ಯಾರು ನನ್ನ ಹತ್ರ ಸೇರ್ಸ್ಕೊಳ್ತಾ ಇಲ್ಲಪ್ಪ, ನಾನು ಹೊರಗಡೆ ತೆಗೆದಪ್ಪ. ತುಂಬಾ ಕೆಟ್ಟವನಪ್ಪ ನಾನು, ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ತುಂಬಾ ತೊಂದ್ರಪ್ಪ. ಕ್ಷಮಿಯಪ್ಪ, ದಯವಿಟ್ಟು ನನ್ನಂತ ಮಗ ಹುಷಾರ್ಬೇಕು ನಿಮ್ಗೆ. ನೋಡು ರಾಹುಲ್, ಆ ಥರ ಎಲ್ಲ ಏನು ಇಲ್ಲ. ಎಲ್ಲ ಮಾಡ್ಬೇಡಿಯಪ್ಪ, ತುಂಬಾ ಕೆಟ್ಟವನಪ್ಪ. ರಾಹುಲ್, ನನ್ನಂತವ್ರು ಬದುಕ್ಬಾರ್ದಪ್ಪ. ಇಲ್ಲಿ ಕೂತ್ಕೊಂಡು ಮಾತಾಡಪ್ಪ. ನಾನು ಸಾಯ್ಬೇಕಪ್ಪ. ರಾಹುಲ್, ಬೇಡಪ್ಪ. ರಾಹುಲ್,
ಈ ಸಾವು ನ್ಯಾಯ. ಚಿತ್ರಗುಪ್ತರೆ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇದನ್ನ ಆ ಸ್ಕೂಲು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಹೌದು ಪ್ರಭು. ಆ ಹುಡುಗ ಪಾರ್ನ್ ನೋಡಿದ್ದು ಅವನ ಕುತೂಹಲದಿಂದ ಅಷ್ಟೇ, ಅವನು ಕ್ಯಾರೆಕ್ಟರ್ಲೆಸ್ ಅಲ್ಲ. ಅವನು ಚಿತ್ರಗುಪ್ತಾರೆ, ನನ್ಗೊಂದು ಡೌಟು. ಏನ್ರಿ ಇದು ಸೋಷಿಯಲ್ ಮೀಡಿಯಾ ಅಲ್ಲ, ಒಂದೇ ದಿನಕ್ಕೆ ಒಬ್ಬ ಮನುಷ್ಯನ ಅಷ್ಟು ಎತ್ತರ ಕರ್ಕೊಂಡು ಹೋಗುತ್ತೆ, ನೆಕ್ಸ್ಟ್ ದಿನ ಈ ತರ ಮಾಡುತ್ತೆ. ಸೊ ಅರ್ಥನೇ ಆಗ್ತಾ ಇಲ್ಲ ಕಣ್ರಿ. ಮಾಯಾಜಾಲ ಪ್ರಭು, ಎಲ್ಲ ಮಾಯೆ. ಕರೆಕ್ಟಾಗಿ ಹೇಳಿದ್ರಿ. ಯುವಕರು ಇದರಿಂದ ಹುಷಾರಾಗಿರ್ಬೇಕು. ಹೌದು ಪ್ರಭು. ಚಿತ್ರಗುಪ್ತಾರೆ, ನನ್ಗೆ ಇನ್ನೊಂದು ಯೋಚನೆ. ಭೂಲೋಕದಲ್ಲಿ ಜಂಗಮವಾಣಿನ ಬ್ಯಾನ್ ಮಾಡ್ಬಿಟ್ರೆ ಅದು ಆಗೇ ಇರೋ ಕೆಲಸ ಪ್ರಭು. ಯಾಕೆ? ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಷ್ಟೆ. ಸರಿ, ಬನ್ನಿ ನಮ್ಮ ಲೋಕಕ್ಕೆ ಹೋಗೋಣ. ಪ್ರಭು, ಕೊನೆಯದಾಗಿ ಇನ್ನೊಂದು ದೃಶ್ಯ. ಇನ್ನೂ ಒಂದ? ಹೌದು ಪ್ರಭು. ಚಿತ್ರಗುಪ್ತಾರೆ, ನಾನು ನೋಡಲಾರೆ. ನನಗೋಸ್ಕರ. ಸರಿ, ನಿಮಗೋಸ್ಕರ ಬನ್ನಿ. Cricket is my addiction. Next day, Bus stop. Hey Ram! Hey, Sim! Hey Ram! What a pleasant surprise, man. ಹೇಗಿದೆಯಾ ರಾಮ್? ಫುಲ್ ಆರಾಮ್. ಮತ್ತೆ ನೀನ್ ಹೇಗಿದ್ಯೋ? ರಾಮ್, ನೋಡಿದ್ರೆ ಗೊತ್ತಾಗಲ್ಲ ಹೇಗಿದ್ದೀನಿ ಅಂತ ಕೇಳೋ ಪ್ರಶ್ನೆ. ಏನ್ ಮಾಡ್ಕೊಂಡಿದ್ಯಾ? ಮಗ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಆಯ್ತು. ಒಂದು ಒಳ್ಳೆ ಕಂಪ್ನಿ ಕೆಲಸ ಮಾಡ್ತೀನಿ. ಕಾಲ್ ಸೆಂಟರ್. ಮತ್ತೆ ನೀ ಏನ್ ಮಾಡ್ಕೊಂಡಿದ್ಯೋ? ನಾನು ಬುಕ್ಕಿ ರಾಮ್. ಈ ಬಡವನ್ ಹೆಂಗ್ ಅರ್ಥ ಮಾಡ್ಸೋದು? ಕ್ರಿಕೆಟ್ ಬೆಟ್ಟಿಂಗು. ದುಡ್ಡು ರಾಮ್, ಅದರಿಂದಾನೆ ಈ ಆಡಂಬರ ಅಲ್ಲ. ನಿಗೂ ಆಡ್ಬೇಕಂದ್ರೆ ಹೇಳು, ನಾನು ಸೇರಿಸ್ಕೊತೀನಿ. ಇಲ್ಲಪ್ಪ, ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅದನ್ನ ಬೆಟ್ಟಿಂಗ್ ಎಲ್ಲ ಆಡಿ ಗೆಡಿಸ್ಕೊಳಕ್ ಇಷ್ಟ ಇಲ್ಲ. ರಾಮ್, ಇರೋದೊಂದು ಜೀವನ ಇದ್ರೆ ನೆಮ್ಮದಿಯಾಗಿರ್ಬೇಕು. ಕೇಳಿದ್ನಲ್ಲ ಗುರು, ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನನ್ನ ಹತ್ರ ದುಡ್ಡು ಇಲ್ಲ. ದುಡ್ಡು ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀಯ? ನಾನಿಲ್ವಾ? ನಾ ಕೊಟ್ಟಿದ್ದೀರಾ? ಹೇಳ್ತಿದ್ದಾನೆ ಮಗ ಈ ಮಾತು ಈ ಸಲ ಈ ಪಕ್ಕ ಗೆಲ್ತಾನೆ. ಈ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾನೆ ಕಣ. ನೋಡೋಣ, ಚಡ್ಡಿ ಸ್ವಲ್ಪ ಹಾಕ್ತವ್ರೆ. ಅವ್ರು ಇನ್ನೂ ಚಡ್ಡಿ ಹಾಕಿಲ್ಲ, ಇವಾಗಲೇ ಹಾಕ್ತವ್ರೆ. ಹೇಳಿದ್ನಲ್ಲ ಗುರು, ನಂಗೆ ಇಷ್ಟ ಇಲ್ಲ. ಏನು ಸುಮ್ಮನೆ ಬಲವಂತ ಮಾಡ್ತೀಯಾ? Whatever, man. ರಾಮ್, ಈ ಕ್ರಿಕೆಟ್ ಅಂದ್ರೆ ಇಷ್ಟ ಆಗಿಲ್ವಾ? ಇವತ್ತಿನ ಮ್ಯಾಚ್ ಆಗಿರ್ಬೋದು. ಮಗ ಫಾರ್ಮು, ಟೀಮು, ಪಿಚ್ಚು ಇಷ್ಟೆಲ್ಲ ನೋಡ್ತಿದ್ರೆ ಖಂಡಿತ ಜೇಸ್ ಕರೆ ತಗೊಂಡು ಜೇಸ್ಗೆನ? ನಮ್ಮವ್ರು ಗೊತ್ತಲ್ಲ, ಮೊದಲನೇ ಮ್ಯಾಚ್ ದೇವರಿಗೆ. Whatever, man. ನಂಗೇನು ಸರಿ, ಇದನ್ನ ಕಾರ್ಡು. ನಿಂಗೇನಾದ್ರು ಆಡ್ಬೇಕನ್ಸಿದ್ರೆ ನನಗೆ ಕಾಲ್ ಮಾಡೋಣ. ಯಾ ನೆಕ್ಸ್ಟ್ ಡೇ ಹಲೋ ಹಲೋ ರಾಮ್. ರಾಮ್, ಇವರು ಚಾಂಪಿಯನ್ ರಾಮ್. ರಾಮ್, ನೀ ಹೇಳ್ದಂಗೆ ಆಯ್ತು. ಜೇಸ್ಗೆ ಗೆದ್ಬಿಡ್ತು ರಾಮ್, ಜೇಸ್ಗೆ ಗೆದ್ಬಿಡ್ತು. ನಾನು ಮ್ಯಾಚ್ ನೋಡಿದೆ. Can you imagine how much I won, ರಾಮ್? 1000ಕ್ಕೆ 30,000 ರಾಮ್, 30,000. ಅದೆಲ್ಲ ಇರ್ಲಿ, ಇವತ್ತು ಯಾರು ಗೆಲ್ಬೋದು ಹೇಳು? ಮಗ ಹೇಗೆ ಕಣೋ? ಏನ ಪಕ್ಕಣ? ಖಂಡಿತ. Sure, man. Let's do it. ರಾಮ್, you're impossible, man. ನೀನ್ ಹೇಳ್ದಂಗೆ ಹೇಗೆ ಗೆದ್ಬಿಡ್ತು ರಾಮ್? ಎಸ್ ಮ್ಯಾನ್. ಇವತ್ತು ಎಷ್ಟು ಗೆದ್ದೆ ಹೇಳು? ಎಷ್ಟಪ್ಪ? ಎಷ್ಟು ಗೆದ್ದೆ ಹೇಳು? 1,000 ರೂಪಾಯಿಗೆ 2 ಲಕ್ಷ ರಾಮ್, 2 ಲಕ್ಷ. 10 ಲಕ್ಷ. ಅಲ್ಲ ಕಣ್ರಿ, ಪ್ರತಿದಿನ ನಾನು ಹೇಳ್ತೀನಿ ಗೆಲ್ತಾನೆ. ನಾನು ಹೇಳಿದ್ರೆ ಸಿಕ್ಸ್ ಬೈ ಸಿಕ್ಸ್, ವಿಕೆಟ್ ಬೈ ವಿಕೆಟ್ ತೆಗಿತಾನೆ ಇದ್ದಾರೆ. ಒಮ್ಮೆ ಆಡ್ ನೋಡೋಣ. ಆಡು ಕಮ್ಮಿ ಲೆವೆಲ್ನಲ್ಲಿ ಇದ್ದಾಗ ಶುರು ಮಾಡ್ತೀನಿ. ಎಷ್ಟಕ್ಕಣ? ಒಂದು 50,000 ಹಾಕು bro. 1 ಲಕ್ಷ. 2 ಲಕ್ಷ. ಅಷ್ಟೆಲ್ಲ ಆಗಲ್ಲ. 100 ರೂಪಾಯಿಂದ ಶುರು ಮಾಡ್ತೀನಿ. ಬಡವಾ 100 ರೂಪಾಯಿ. 100 ರೂಪಾಯಿ ಡೆಪಾಸಿಟೆಡ್. ಓ ಗೆದ್ದ ಕಣ್ರಿ. ಇವತ್ತು 500 ರೂಪಾಯಿ ಸಾಕು. 500 rupees. ಡೆಪಾಸಿಟೆಡ್. ಓ ಗೆದ್ದೆ. ಅಲ್ಲ, ಚಿಕ್ಕ ಅಮೌಂಟ್ ಸಾಕಾಯ್ತು, ದೊಡ್ಡ ಮೊತ್ತ ಕಣ. ಇವತ್ತು ಫಿಸಿಕ್ ಕಾಲ್ ಮಾಡಿ ದೊಡ್ಡ ಮೊತ್ತ ಹೊಡಿತೀನಿ. ಹಲೋ ರಾಮ್, ಏ ಮಗ, ನೀನ್ ಫೋನ್ ಮಾಡ್ತಾ ಇದೀಯಾ? ನಂಗೆ ನಂಬಕ್ ಆಗ್ತಿಲ್ಲ ರಾಮ್. ಮಗ ಏನ್ ರಾಮ್? ಕೇಳಿಸ್ಕೊ, ನಾನು ಸ್ವಲ್ಪ ಕಾಸಿದೆ, ಟೀಮ್ ಹಾಕೋ. ರಾಮ್, ಈ ಮಾತು ನೀನ್ ಹೇಳ್ತಾ ಇದೀಯಾ? ಹೂನೋ. let's do it. ಎಷ್ಟಾಗ್ತೀಯಾ? ಈ ಸಲ 20, ನನ್ನ ಹತ್ರ 20, ಹೋಗಿ 20. ಮಗ 60. 60? ರಾಮ್, are you sure? Yes. Let's do it, man. ಯಾವ ಟೀಮ್ ರಾಮ್?
ಏ ಲಾಸ್ಟ್ ಟೈಮ್ ಸೋತಿತ್ತು ರಾಮ್. ಏ ಗೆಲ್ತಾರ ಹಾಕ. ಶೋರ್ ಅಲ್ವಾ ರಾಮ್? Yes, man. ನಾನು ಟೀಮ್ಸ್ಗೆ ಹಾಕ್ತೀನಿ ರಾಮ್. ಲೆಟ್ಸ್ ಡೂ ಇಟ್ ಮ್ಯಾನ್, ಲೆಟ್ಸ್ ಡೂ ಇಟ್. 60,000 ಡೆಪಾಸಿಟ್. ಓ ಗೆದ್ದೆ. ಇವತ್ತು 10 ಲಕ್ಷ ಹಾಕ್ತೀನಿ. 10 ಲಕ್ಷ ಡೆಪಾಸಿಟ್. ವಾವ್ ಗೆದ್ದ ಕಣ್ರಿ. ಇವತ್ತು 25 ಲಕ್ಷ ಹಾಕ್ತೀನಿ. 25 ಲಕ್ಷ ಡೆಪಾಸಿಟ್. ವಾವ್ ಗೆದ್ದೆ. ಗೆಲುವು ಮೇಲೆ ಗೆಲುವು. ಇವತ್ತು ಒಂದೇ ಸತಿ 50 ಲಕ್ಷ ಹಾಕಿ ನಾಳೆ ಕೋಟೆಗೆ ಹಾಕಿ. ಕ್ಲೀನ್ ಕೃಷ್ಣಪ್ಪ. 50 ಲಕ್ಷ ಡೆಪಾಸಿಟ್. ಟ್ರೆನ್. ಹಲೋ ರಾಮ್, ಹೇಳಮ್ಮ. ರಾಮ್, ಎಲ್ಲ ಹೋಯ್ತು ರಾಮ್. ಏನಾ? ರಾಮ್ 50 ಲಕ್ಷ ಹೋಯ್ತು ರಾಮ್. ನಾವ್ ಹಾಕಿರೋ ದುಡ್ಡೆಲ್ಲ ಹೋಯ್ತು ರಾಮ್. ಅಯ್ಯೋ ಚಿತ್ರಗುಪ್ತರೆ, ಪ್ರಭು, ಹಣ ಹಾಕಿ ಆಡೋ ಆಟ ತಪ್ಪು ಅಂತ ಗೊತ್ತಿದ್ರು ಈ ಯುವಕರು ಯಾಕೆ ಅದನ್ನ ಆಡಿ ಈಗ ಸಾಯ್ತಾ ಇದಾರೆ? ಆಸೆ ಪ್ರಭು, ಆಸೆ. ಒಂದೇ ಆಹಾ. ದಿನದಲ್ಲಿ ಕೋಟ್ಯಾಧಿಪತಿ ಆಗೋಗ್ಬೋದಲ್ಲ. ಆದ್ರೂ ನಮ್ಮ ಸರ್ಕಾರದವರು ಕೆಲವು ಬೆಟ್ಟಿಂಗ್ ಆಪ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ಕೆಲವು ಬೆಟ್ಟಿಂಗ್ ಆಪ್ಗಳು, ಇನ್ನೂ ಕೆಲವು ಇಲ್ಲಿಗೆಲ್ಲ ನಡೀತಿವೆ. ಓಹೋ. ಚಿತ್ರಗುಪ್ತರೆ, ಈ ಯುವಕರು ಬೇರೆ ಯಾವ ಯಾವ ಕಾರಣಗಳಿಗೆ ಸಾಯ್ತಾ ಇದ್ದಾರೆ ಹೇಳಿ. ಹ. ಹೇಳುವಂತವರಾಗಿ ಒತ್ತಡಗಳಿಂದ, ಡ್ರಗ್ ಅಡಿಕ್ಷನ್ ಇಂದ, ಛೆ, ಪ್ರೀತಿಯಲ್ಲಿ ಮೋಸ ಹೋಗಿ, ಅಯ್ಯೋ, ಬಡತನದ ಬೇಗೆಯಿಂದ, ಮಕ್ಕಳಿಗೆ ಫೇಲರ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಡದೇ ಇರೋದ್ರಿಂದ, ಡಿಪ್ರೆಷನ್ ಇಂದ, ಇದರಿಂದ ಯಾವುದೇ ಜಾತಿ ನಿಂದನೆಯಿಂದ, ಒತ್ತಾಯಗಳಿಂದ, ಅಯ್ಯೋ, ಒಬ್ಬರಿಂದ ಮತ್ತೊಬ್ಬರಿಗೆ ಕಂಪ್ಯಾರಿಸನ್ ಮಾಡಿ, ಛೆ, ಲೈಂಗಿಕ ದೌರ್ಜನ್ಯದಿಂದ, ಚಿತ್ರಗುಪ್ತರೆ, ಏನಿದು ಹೀಗೆ ನಡೀತಾ ಇದ್ರು? ನಮ್ಮ ರಾಜಕಾರಣಿಗಳು, ಜನನಾಯಕರು ಏನ್ ಮಾಡ್ತಾ ಇದ್ದಾರೆ? ನಮ್ಮ ರಾಜಕಾರಣಿಗಳು, ಹಾ, ನಮ್ಮ ಶಾಸಕರು, ಹಾ. ಅಬ್ಬ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 . ಅಲ್ಲಿ ನೋಡಿ, if the rape is inevitable, just lay down and enjoy. Is what ಶಾಸಕ ಹೇಳಿರೋದು ನನ್ನಲ್ಲ. ಇದನ್ನು ಹೇಳಿದವರು ಯಾರು ಗೊತ್ತೇ? ನಮ್ಮ ಕರ್ನಾಟಕದ ಶಾಸಕರೊಬ್ಬರು ಅಸೆಂಬ್ಲಿಯಲ್ಲಿ ಹೇಳ್ಕೊಂತಿದ್ರು. ಅದು ಮಗನೇ. ಮುಗೀರಿ ಮತ್ತೆ. ಚಿತ್ರಗುಪ್ತರೆ, ಬೇರೆ ಯಾವ ಕಾರಣಗಳಿಗೆ ಹೀಗೆ ಆಗ್ತಾ ಇದೆ? RCB ಪ್ರಭು, RCB. ಹಾ? ಅಲ್ಲ JCB. ಓ, ಗೊತ್ತಿಲ್ವಾ ನಿಮ್ಗೆ? ಅಲ್ಲಿ ನೋಡಿ, ಪ್ರಭು, ಅಲ್ಲಿ ಕಾಲ್ ತುಳಿತ ಆಗ್ತಾ ಇದ್ರು ಇವರು, ಕಪ್ಪೆ ತಗೋಗ್ತಾ ಇದ್ರು. ನೋಡಿ ಪ್ರಭು. ಚಿತ್ರಗುಪ್ತರೆ, ಹಾ ಪ್ರಭು, ಜನನಾಯಕರೆಲ್ಲ ಹೀಗೆ ಮಾಡ್ತಾ ಇದ್ರೆ ಈ ಪ್ರಾಬ್ಲಮ್ಗೆ ಪರಿಹಾರ ಎಲ್ಲಿಂದ ಸಿಗುತ್ತೆ? ಜನನಾಯಕರು ನಮ್ಮ ದೇಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮತ್ತೆ ನಮ್ಮ ಯುವಕರೇ ಬದಲಾಯಿಸಬೇಕು. ಹಾ, ಹೇಗೆ? ಹೌದು. ಹೀಗೆ ಪೋಷಕರು ಹೇಳಿ. ಮಕ್ಕಳೊಂದಿಗೆ ಹೆಚ್ಚಿಗೆ ಸಮಯ ಕಳಿಬೇಕು. ಯಾರಿಗಾದ್ರೂ ಆಂಗ್ಸೈಟಿ, ಡಿಪ್ರೆಷನ್ ಇಲ್ಲ ಸ್ಟ್ರೆಸ್ ಇದ್ರೆ ಸೈಕ್ಯಾಟ್ರಿಸ್ಟ್ ಅಥವಾ ಹೀಲಿಂಗ್ ಸೆಷನ್ಸ್ಗೆ ಕರ್ಕೊಂಡು ಹೋಗಿ ಅವ್ರ ಬಾಳಿಗೆ ಒಂದು ಬೆಳಕು ತನ್ನಿ. ಯಾರಾದ್ರೂ ಒಬ್ಬರೇ ಒಂಟಿಯಾಗಿ ಸಮಯ ಕಳೀತಾ ಇದ್ರೆ ಅವರ ಹತ್ರ ಹೋಗಿ ಅವರ ಏನ್ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ ಅಂತ ಕೇಳಿ ಅದಕ್ಕೆ ಪರಿಹಾರ ನೀಡಿ. ಒಬ್ಬಂಟಿಗಳಾಗಿ ನೆರವೇರಿ ಸಾರ್ವಜನಿಕವಾಗಿ ಲವಲವಿಕೆಯಿಂದ ಜೀವನ ನಡೆಸಿ. ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ತಿದ್ದಿ, ಅವ್ರನ್ನ ಕರ್ಬಿಟ್ಟು ಬುದ್ಧಿಬೋದು. ಇದಕ್ಕೆಲ್ಲ ಪರಿಹಾರ ಹೀಗೆ ಸಿಗುತ್ತೆ. ಜಯ